ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ ಬೆಳಿಗ್ಗೆ ಸಿದ್ದರಾಮೇಶ್ವರರ ವಚನ ನೋಡ್ತಾ ಬಸವಣ್ಣನ ಧರ್ಮ ಅನ್ನುವಂತಹದ್ದನ್ನು ನೋಡ್ತಾ ಇದ್ದೆ. ಅಂದ್ರೆ ಬಸವಣ್ಣನವರು ತೋರಿಸಿದ ಮಾರ್ಗಕ್ಕೆ ಧರ್ಮ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಬಳಸಿದ್ದಾರೆ. ಇದು ಬಹಳ ಚಿಂತನೆ ಮಾಡುವಂತಹ ವಿಷಯ. ಹಾಗಾದ್ರೆ ಬಸವಣ್ಣನ ಧರ್ಮ ಯಾವುದು? ಬಸವಣ್ಣನ ಧರ್ಮ ಯಾವುದು ಅಂದ ಕೂಡಲೇ ಸಾಮಾನ್ಯ ಎಲ್ಲರೂ ಲಿಂಗಾಯತ ಧರ್ಮ ಅಥವಾ ಶರಣ ಧರ್ಮ, ವಚನ ಧರ್ಮ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಸವಣ್ಣನವರ ವಚನಗಳನ್ನ, ಬಸವಣ್ಣನವರ ಜೀವನವನ್ನ ಆಳವಾಗಿ ಅಧ್ಯಯನ ಮಾಡಿದ್ದೆ ಆದ್ರೆ ಬಸವಣ್ಣ ಹೆಚ್ಚು ಗಮನ ಕೊಟ್ಟಿದ್ದು ಯಾವ ಕಡೆಗೆ, ಒತ್ತು ಕೊಟ್ಟಿದ್ದು ಯಾವ ಕಡೆಗೆ? ಅವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಅಂದ್ರೆ ದಯೇ ಧರ್ಮದ ಮೂಲ ಅಂತ ಬಸವಣ್ಣವ್ರು ಹೇಳುದು. ಯಾವುದೇ ಧರ್ಮಕ್ಕೆ, ಬರೇ ಬಸವ ಧರ್ಮಕ್ಕೊಂದೇ ಅಲ್ಲ, ಯಾವುದೇ ಧರ್ಮಕ್ಕೂ ಕೂಡ ಧರ್ಮ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ದಯೆ ಇರಬೇಕು. ದಯೆ ಇಲ್ಲದ ಧರ್ಮವೇ ಅಲ್ಲ ಬಸವಣ್ಣವ್ರ ಪ್ರಕಾರ. ಅಂದ್ರೆ ಈ ವಚನವನ್ನ ಕೆಲವರು ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತಾರೆ. ಅದಾವುದಯ್ಯ ಅಲ್ಲ, ಅದೇವುದಯ್ಯ. ಏವುದು ಅಂದ್ರೆ ಏನಕ್ಕೆ ಪ್ರಯೋಜನ? ದಯೆ ಇಲ್ಲದ ಧರ್ಮ ತಗೊಂಡು ಏನ್ ಮಾಡ್ತೀರಾ? ಅದು ಧರ್ಮವೇ ಅಲ್ಲ. ಅಂದ್ರೆ ಶೋಷಣೆ, ಹಿಂಸೆ, ಅದನ್ನ ಧರ್ಮ ಅಂತ ಕರೆಯಕ್ಕಾಗೋದೇ ಇಲ್ಲ. ಬಸವಣ್ಣವ್ರ ಜೀವನದಲ್ಲೂ ಅನೇಕ ಸವಾಲುಗಳು ಬರ್ತವೆ. ಬಸವಣ್ಣವ್ರ ಮನೆಗೆ ಕಳ್ಳ ಬರ್ತಾನೆ, ಗೊತ್ತಿದೆ ನಿಮ್ಗೆಲ್ಲ ಪ್ರಸಂಗ. ಸಾಮಾನ್ಯ ಒಬ್ಬ ಪ್ರಧಾನಮಂತ್ರಿ ಮನೆಗೆ ಕಳ್ಳ ಬರಕ್ ಸಾಧ್ಯವೇ ಇಲ್ಲ. ಆದ್ರೆ ಬಸವಣ್ಣನವರು ನಿರ್ಮಿಸಿದಂತಹ ವ್ಯವಸ್ಥೆ, ಬಸವಣ್ಣನವರು ಆ ಮಹಾಮನೆಯನ್ನು ಇಟ್ಟಂತಹ ವ್ಯವಸ್ಥೆ, ಅಲ್ಲಿ ಜಂಗಮ ವೇಷವನ್ನು ಧರಿಸಿದ್ರೆ ಯಾರು ಬೇಕಾದ್ರೂ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದಾಗಿತ್ತು ಅಂತ, ಯಾವ ಗಳಿಗೆಲಾದ್ರೂ ಹೋಗ್ಬೋದಾಗಿತ್ತು ಅಂತ ವ್ಯವಸ್ಥೆ ಇಟ್ಬಿಟ್ಟಿದ್ರು. ಆ ಕಳ್ಳ ಏನು ಕನ್ನ ಹಾಕಿ ಅಥವಾ ಏನೇನೋ ಮಾಡಿ ಉಪಾಯ ಮಾಡಿ ಬರಲ್ಲ, ಜಂಗಮ ವೇಷದಲ್ಲಿ ಬರ್ತಾನೆ. ಆವಾಗ್ಲೂ ಬಸವಣ್ಣವ್ರ ದಯನೆ ತೋರಿಸ್ತಾರೆ. ನೀಲಾಂಬಿಕೆ ಅವರ ಆಭರಣವನ್ನ ತೆಗೆಯೋದಕ್ಕೋಸ್ಕರ ಕೈ ಹಾಕಿದಾಗ ಕಳ್ಳ ಕಳ್ಳ ಅಂತಾರ ಅವರು. ಎಲ್ರೂ ಎಚ್ಚೆತ್ಕೊಳ್ತಾರೆ. ಅವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗ ಅವನನ್ನು ಹಿಡ್ಕೊಂಡು ಬರ್ತಾರೆ. ಬಸವಣ್ಣವ್ರು ನೋಡ್ತಾರೆ, ಕಾವಿ ವೇಷ, ಕೊರಳಲ್ಲಿ ಲಿಂಗದ ರೀತಿಯಲ್ಲಿ ಕಟ್ಟಿದ್ದಾನೆ. ಹೇಳ್ತಾರ ಅವಾಗ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರೂ ಇಲ್ಲ. ಅಂದ್ರೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ. ಬಲುಗಳ್ಳ ಅಂದ್ರೆ ದೊಡ್ಡ ಕಳ್ಳ. ಬಲು ಅಂದ್ರೆ ದೊಡ್ಡ, ಹೆಚ್ಚಿನ. ಅಂದ್ರೆ ನಾನು ಅಥವಾ ನೀಲಮ್ಮ ಹಣ ಏನದು ಆಭರಣವನ್ನ ಇಟ್ಕೊಂಡಿದೀವಿ ಅಂದ್ರೆ ನಾವು ಕಳ್ಳರು. ಬಸವಣ್ಣವ್ರು ಹೇಳೋದು, ಸಮಾಜದಲ್ಲಿ ಯಾರಿಗೂ ಅಗತ್ಯ ಇದ್ದದ್ದನ್ನ ನಾವು ಇಟ್ಕೊಂಡಿದೀವಿ,
ಅದನ್ನ ತಗೊಳಕ್ ಅವನ್ ಬಂದಿನ ಬಲುಗಾಳ, ಅವನ್ ದೊಡ್ಡ ಕಳ್ಳ. ಅವನ್ ಯಾರವನು? ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ. ಇದನ್ನ ಬುದ್ಧನೋ ಮಹಾವೀರನೋ ಕಾಡಲ್ಲಿ ಇದ್ಕೊಂಡು ಅಥವಾ ಉದ್ಯಾನವನದಲ್ಲಿ ಇದ್ಕೊಂಡು ಆಭರಣವನ್ನೇ ಧರಿಸ್ಲಾರ್ದೆ ಏನನ್ನೂ ಇಟ್ಕೊಳ್ಳಾರ್ದೆ ಹೇಳಿದ್ರೆ ಅದೇನ್ ದೊಡ್ಡದಲ್ಲ. ಅದು ದೊಡ್ಡದಲ್ಲ. ಯಾಕೆ ಅವ್ರ ಹತ್ರ ಏನೂ ಇಲ್ಲ ಕದಿಯೋದಕ್ಕೆ. ಆದ್ರೆ ಬಸವಣ್ಣ ಪ್ರಧಾನಮಂತ್ರಿಯಾಗಿ, ಮಹಾಮನೆಯ ನಿರ್ಮಾತೃವಾಗಿ, ಧರ್ಮಸ್ಥಾಪಕರಾಗಿ ಅವ್ರು ಹೇಳೋದಿದೆಯಲ್ಲ, ಶಿಕ್ಷೆ ಕೊಡುವ ಶಕ್ತಿ ಇದ್ದು ಅವ್ರು ಹೇಳ್ತಾರಲ್ಲ, ಅದು ಬಹಳ ದೊಡ್ಡದು. ಹಾಗಂತೇಳಿ ನಿಮ್ಮ ಹುಡುಗರು ಕಳ್ತನ ಮಾಡಿದಾಗ ನೀವು ಸುಮ್ಮನೆ ಬಿಟ್ಬಿಟ್ಟಿರಿ, ಗೊತ್ತಾಯ್ತಲ್ಲ? ನಿಮ್ಮ ಶಿಷ್ಯರು ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಏನೋ ತಗೊಂಡ್ ತಿಂದಾಗ ಅಥವಾ ಕಳ್ತನ ಮಾಡಿದಾಗ, ದುಡ್ಡು ಗಿಡ್ ಕದ್ದಾಗ, ಹೇಳಿದ್ದಾರೆ ಬಸವಣ್ಣವರು, ಕಳ್ಳನ ಮನೆಗೆ ಒಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಇಲ್ಲ ಅಂತ ಹೇಳಿ ನಿಮ್ಮ ಮಕ್ಳಿಗೂ ಕೂಡಲ ಸಂಗಮ ದೇವ ಅನ್ಕೊಂತ ಹೊಂಟ್ಬಿಟ್ಟಿರಿ. ಹಂಗಲ್ಲ, ಅವರಿಗೆ ಆ ಶಕ್ತಿ ಇತ್ತು. ಕ್ಷಮಿಸಿ ಅಂದ್ರೆ ಶಿಕ್ಷಿಸುವ ಶಕ್ತಿ ಇದ್ರು ಕೂಡ ಕ್ಷಮಿಸಿದ್ರು. ಆದ್ರಿಂದ ಅವನ್ ಬದಲಾವಣೆ ಅದ. ಇನ್ನೊಬ್ಬ ಬಸವಣ್ಣನ ಕೊಲ್ಲೋಕ್ ಬಂದಿರ್ತಾನೆ ಚಿಕ್ಕಯ್ಯ ಅಂತ, ಅವನನ್ನು ಕ್ಷಮಿಸ್ತಾರೆ, ಅವನು ಪರಿವರ್ತನೆ ಆಗಿ ಶರಣನಾಗ್ತಾನೆ. ಆಮೇಲೆ ಕೆಲವರು ಕುಹಕಿಗಳು ಈ ಪ್ರಸಾದ ಮಾಡ್ಬೇಕ ಸಂದರ್ಭದಲ್ಲಿ ಲಿಂಗ ಇರ್ಲೇಬೇಕು ಅನ್ನೋದು ಅಲ್ಲೊಂದು ನಿಯಮ. ಮನೆಯೊಳಗೆ ಲಿಂಗ ಪೂಜೆ ಮಾಡ್ಕೊಳ್ಳೇಬೇಕು. ಸರಿ, ಕೊಳ್ಳಲ್ಲಿ ಲಿಂಗ ಇರ್ಲೇಬೇಕು. ಕೆಲವ್ರು ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಬದನೆಕಾಯಿಗಳು, ಅವು ಟೊಮೆಟೊ ಇರ್ಲಿಲ್ಲ, ಗೊತ್ತಾಯ್ತಲ್ಲ? ಟೊಮೆಟೊ ಬಂದಿದ್ದು ಭಾರತಕ್ಕೆ ಬ್ರಿಟಿಷರ ಜೊತೆಗೆ. ಬ್ರಿಟಿಷರು ಬರೋಕ್ ಮುಂಚೆ ಟೊಮೆಟೊ ನಮ್ಮಲ್ಲಿ ಇರ್ಲಿಲ್ಲ. ಅದಕ್ಕೆ ಟೊಮೆಟೊ ಅನ್ನೋದು ಇಂಗ್ಲಿಷ್ ಶಬ್ದ. ಅದು ಕನ್ನಡದಲ್ಲೇನು ಗೊತ್ತಿಲ್ಲ. ಟಮಾಟಿ ಅಂತಾರೆ, ಟಮಾಟೆ, ಚಪ್ರದಣ್ಣ ಅಂತ ಹೆಸರಿಟ್ಟೇರಿ. ಅದಕ್ಕೆ ಯಾಕೆ ಚಪ್ರದಣ್ಣ ಅಂತ ಚಪ್ರ ಹಾಕ್ತಾರಲ್ಲ, ಅದ್ರ ಬಳ್ಳಿ ಅದ ಗಿಡ ಬೀಳ್ಬಾರ್ದು ಅಂತ ಹೇಳಿ ಇದನ್ನ ಕಟ್ತಾರ ನೋಡಿ, ದಾರ ಕಟ್ತಾರಲ್ಲ, ಪ್ರಾಯಶಃ ಅದಕ್ಕೆ ಚಪ್ರದಣ್ಣ ಅಂತ ಬಂದಿರ್ಬೇಕು. ಆದ್ರೆ ಟೊಮೆಟೊ ಅದು ಇಂಗ್ಲಿಷ್ ಶಬ್ದ. ಅವಾಗ ಅಂದ್ರೆ ಬಸವಣ್ಣವ್ರ ಕಾಲಕ್ಕೆ ಇದು ನಮ್ಮ ದೇಶದಲ್ಲಿ ಇರ್ಲಿಲ್ಲ ಅಂತ ಕಾಣುತ್ತೆ. ಬದನೆಕಾಯಿ ಕಟ್ಕೊಂಡು ಬರ್ತಾರೆ, ಸಣ್ಣ ಸಣ್ಣ ಬದನೆಕಾಯಿಗಳು ತಗೊಂಡು. ಅವರನ್ನು ಕೂಡ ಕ್ಷಮಿಸ್ತಾರೆ ಬಸವಣ್ಣವ್ರು. ಆ ಕ್ಷಮಿಸ್ತಾರೆ ಅಷ್ಟೇ ಅಲ್ಲ, ಅವರ ದಿವ್ಯ ದೃಷ್ಟಿಯಿಂದ ಆ ಬದನೆಕಾಯಿಗಳನ್ನೇ ಲಿಂಗವನ್ನಾಗಿ ಪರಿವರ್ತನೆ ಮಾಡ್ತಾರೆ. ಎಂಥ ಆಶ್ಚರ್ಯ ಆಗಿರ್ಬೇಕು ಅವ್ರಿಗೆ. ಅವತ್ತಿಂದ ಅವರು ಶರಣರಾಗ್ತಾರೆ. ಅಂದ್ರೆ ಹೀಗೆ ಬಸವಣ್ಣನವರ ಧರ್ಮದ ಮೂಲ ತತ್ವ ದಯೆ. ದಯೆ ಇಲ್ಲದ ಧರ್ಮವೇ ಅಲ್ಲ. ಇನ್ನು ಆಕಳುಗಳನ್ನೆಲ್ಲ ಕಳ್ಳರು ಒಯ್ತಾರೆ. ಕಳ್ಳರು ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಆಗ್ಲಾರ್ದವ್ರು ಆಕಳನ್ನ ಕದಿಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದು ಕದಿಯೋದು ಅಂದ್ರೆ 1-2 ಆಕಳಲ್ಲ, ಅವತ್ತೆಲ್ಲ 100 ಆಕಳು ಇರ್ತಿದ್ವು, ಕಾಯಕ್ ಹೋಗಿರ್ತಿದ್ರು. ಇವರು ಆ ಆಕಳ ಕಾಯೋರ್ನೆ ಹೊಡೆದು ಬಡ್ದು ಅಷ್ಟು ಆಕಳಗಳನ್ನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಬಂದು ಭಯದಿಂದ ಬಸವಣ್ಣವ್ರಿಗೆ ಹೇಳ್ತಾರೆ, ಅನುಭವ ಮಂಟಪದಲ್ಲಿ ಕೂತಿರ್ತಾರೆ ಅಥವಾ ಚರ್ಚೆ ಏನೋ ನಡೆದಿರುತ್ತೆ. ಆವಾಗ ಹೇಳ್ತಾನೆ, ಬಂದು ಹೆದರ್ಕೊಂಡಿರ್ತಾರೆ ಪಾಪ ಅವರು. ನಮಗೆಲ್ಲಿ ಶಿಕ್ಷೆ ಆಗುತ್ತೋ, ಬಸವಣ್ಣವ್ರು ನಮಗೆಲ್ಲಿ ಬೈತಾರೋ, ಗುರುಗಳಲ್ಲ ಪ್ರಧಾನಮಂತ್ರಿಗಳು. ಭಯದಿಂದ ಬಂದು ಬಸವಣ್ಣವ್ರಿಗೆ ನಮಸ್ಕಾರ ಮಾಡಿ ಆಕಳನ್ನ ಕಳ್ಳರು ಹೊಡ್ಕೊಂಡು ಹೋದ್ರು ಅಂದಾಗ ಬಸವಣ್ಣವ್ರು ಒಂದು ವಚನ ಹೇಳಿದ್ದಾರೆ, ಆಕಳನ್ನು ಕಳ್ಳರು ಕದ್ದೊಯ್ದವರಿನ್ನದಿರಿಂಬೋ, ಆರಿಡದರಿಂಬೋ, ಬೊಬ್ಬಿಡದಿರಿಂಬೋ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋಭಾವ. ಅಂದ್ರೆ ಅಲ್ಲಿ ಊಟ ಮಾಡುವವರು ಅವರೇ, ಪರಮಾತ್ಮನ ಸ್ವರೂಪಿಗಳೇ. ಇಲ್ಲಿ ಊಟ ಮಾಡೋರು ಇವರೇ,
ನಮ್ಮವರೇ ಶರಣರು. ಆ ಶರಣರ ಮೂಲಕ ಉಣ್ಣುವನು ಪರಮಾತ್ಮನೇ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಇದು ಇದೆಯಲ್ಲ, ಈ ತತ್ವಜ್ಞಾನ ಇದೆಯಲ್ಲ ಬಹಳ ದೊಡ್ಡದು. ಎಲ್ಲಿ ಅಂದ್ರೆ ಕಳ್ಳರು ಅಂತ ನೋಡೋದು ಒಂದು ದೃಷ್ಟಿಕೋನ. ಕಳ್ಳರನ್ನ ದೇವರು ಅವ್ರ ಕುಹಕ ಮಾಡಿದ್ರು ಅಥವಾ ಕಳ್ತನಕ್ಕೆ ಒಯ್ದಿದ್ರು, ಬಸವಣ್ಣವ್ರ ಯುದ್ಧಕ್ಕೆ ಬರ್ಲಿ ಅಂತ ಹೇಳಿ ಆವಾಗ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಬೋದು ಅಂತ ಬರ್ದಿದ್ದಾರೆ ಕೆಲವರು. ಆದ್ರೆ ಬಸವಣ್ಣವ್ರ ಯುದ್ಧಕ್ಕೆ ಹೋಗಲ್ಲ. ಕರುಗಳನ್ನು ತಗೊಂಡೋಗಿ ಬಿಟ್ಟು ಬಂದ್ಬಿಡಿ ಅಂತಾರ. ಕರುಗಳನ್ನ ಅಲ್ಲೇ ತಗೊಂಡೋಗಿ ಬಿಟ್ಟು ಬನ್ನಿ. ಎಲ್ಲಿಗೆ ಆಕಳನ್ನಂತೂ ಮುಚ್ಚಿಡಕ್ಕಂತೂ ಆಗಲ್ಲ, ಎಲ್ಲಿ ಅವ್ರು ತಗೊಂಡೋಗಿದಾರೆ ಅಂತ ಗೊತ್ತಿರುತ್ತೆ. ಆವಾಗ ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯನವ್ರು ಅಂತವ್ರು, ಇಲ್ಲ ಅವ್ರನ್ನ ಹಿಡಿದು ಶಿಕ್ಷಿಸ್ಬೇಕು. ಆವಾಗ ಹೇಳ್ತಾರೆ, ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ, ಕೊಟ್ಟು ಕಳಿಸ್ರಪ್ಪ. ಆವಾಗ ಅವ್ರ ಪರಿವರ್ತನೆ ಆಗ್ತಾರೆ. ಅವರೇ ಆಕಳುಗಳನ್ನ ತಗೊಂಡು ಬಂದು ಬಿಟ್ಟು ಶಿಕ್ಷೆ ಕೊಡೋ ಪ್ರಸಂಗನೇ ಬರಲ್ವಲ್ಲ ಕರುಗಳನ್ನ. ಇದು ಹೊಸ ಪದ್ಧತಿ. ಇದು ಎಂಥವ್ರಿಗೂ ಸಿಟ್ಟು ಬರ್ತದೆ. ಈಗ ನಾವು ಈ ಘಟನೆ ಆಗಿ 900 ವರ್ಷಗಳ ನಂತರ ಪ್ರವಚನ ಮಾಡೋದು ಬೇರೆ. ಬಸವಣ್ಣನವರ ಸ್ಥಾನದಲ್ಲಿದ್ದು ಅಲ್ಲಿ ಆ ಮಹಾಮನೆಯ ಕೆಲಸಗಳಿಗೆ, ಅಂದ್ರೆ ದಾಸೋಹಕ್ಕೆ ಹಾಲ್ ಬೇಕು, ಮತ್ತೊಂದು ಬೇಕು ಅಂದಾಗ, ಆಮೇಲೆ ಶಿಕ್ಷಿಸುವ ಶಕ್ತಿ ಇದ್ದಾಗ ಅದನ್ನ ಈ ರೂಪದಲ್ಲಿ ತಗೊಳ್ಳೋದು ಬೇರೆ. ಅಂದ್ರೆ ಒಂದ್ ದಿವಸ ಹಾಲು ಇಲ್ದಿದ್ರೆ ಏನಾಯ್ತು ನೋಡೋಣ, ಮತ್ತೆ ಬೇರೆ ವ್ಯವಸ್ಥೆ ಮಾಡೋಣ ಅನ್ನುವಷ್ಟು ಬಸವಣ್ಣವ್ರಿಗೆ ಅದ್ಭುತ ಆ ತಾಳ್ಮೆ, ಆ ಉದಾರ ಭಾವ, ಕ್ಷಮಾ ಗುಣ ಇತ್ತಲ್ಲ, ಅದು ಧರ್ಮ, ಅದು ಬಸವ ಧರ್ಮ. ಲಿಂಗ, ವಿಭೂತಿ, ರುದ್ರಾಕ್ಷಿ ಅದಾಮೇಲೆ. ಆದ್ರೆ ಇದು ಇದೆಯಲ್ಲ, ಈ ಕರುಣಾಭಾವ ಇದೆಯಲ್ಲ, ಈ ಕ್ಷಮಾಭಾವ ಇದೆಯಲ್ಲ, ತಿತಿಕ್ಷ ಅಂತ ಕರೀತಾರೆ. ಅಂದ್ರೆ ತಾಳ್ಮೆ, ಸಹಿಸ್ಕೊಳ್ಳೋದು, ಜೊತೆ ಕ್ಷಮಿಸೋದು. ಅದು ಬಸವಣ್ಣನವರ ಅದು ಹುಟ್ಟು ಗುಣ. ಬಸವಣ್ಣವ್ರಿಗೆ ಅದು ಸಹಜವಾಗಿ ಬಂದ್ಬಿಟ್ಟಿತ್ತು. ಅವ್ರ ಕಾಲದಲ್ಲಿ ಅವ್ರು 36 ವರ್ಷ ಕಲ್ಯಾಣದಾಗಿದ್ರು ಕೂಡ ಬಿಜ್ಜಳನ ಕಡೆಯಿಂದ ಒಂದು ಯುದ್ಧ ಮಾಡಕ್ ಬಿಡಲ್ಲ. ಒಂದು ಯುದ್ಧ ಮಾಡಲ್ಲ. ಉಪಾಯದಿಂದ ಅವನ ರಾಜ್ಯ ವಿಸ್ತರಣೆಯ, ಪ್ರತಿಯೊಬ್ಬ ರಾಜರಿಗೂ ಇರುತ್ತದೆ ವಿಸ್ತರಣೆ ಮಾಡ್ಬೇಕು ಅನ್ನೋದು, ಅದನ್ನ ಅವರು ನಿಲ್ಲಿಸ್ತಾರೆ. ಯುದ್ಧವೇ ಆಗೋದಿಲ್ಲ. ಅದಕ್ಕೆ ಬಸವಣ್ಣವ್ರ ತತ್ವ ಯಾಕೆ ಜಾಸ್ತಿ ಪ್ರಚಾರ ಆಗ್ಲಿಲ್ಲ ಅಂದ್ರೆ, ಅವರು ಶಾಸನಗಳನ್ನ ಬರೆಸ್ಲಿಲ್ಲ, ಕಾವ್ಯಗಳನ್ನ ಬರೆಸ್ಲಿಲ್ಲ. ಬರೆಸ್ತಿದ್ರು ರಾಜರುಗಳು, ಆಶ್ರಯ ಕೊಟ್ಟು ಬರೆಸ್ತಿದ್ರು. ಅವರು ಬರಲಿಲ್ಲ. ವಚನಗಳಲ್ಲಿ ಇದ್ದದ್ದನ್ನ ಈ ಐತಿಹಾಸಿಕತೆ ಅಂತ ಒಪ್ಪಲ್ಲ ಇವರು. ಕಲಬುರಗಿಯವರಿಂದ ಹಿಡ್ಕೊಂಡು ಯಾರು ಕೂಡ ವಚನಗಳಲ್ಲಿ ಬರೋ ಘಟನೆಗಳನ್ನ ಐತಿಹಾಸಿಕ ಘಟನೆ ಅಂತ ಒಪ್ಪ. ಅದ್ರಿಗೆ ಶಾಸನಗಳು ಬೇಕಂತೆ, ಅವರಿಗೆ ಕಾವ್ಯಗಳು ಬೇಕು. ಬಿಜ್ಜಳ ಅಥವಾ ಬಸವಣ್ಣ ದುಡ್ಡು ಕೊಟ್ಟು, ಆಶ್ರಯ ಕೊಟ್ಟು ಕವಿಗಳಿಗೆ ಬರೆಸ್ಲಿಲ್ಲ. ಆದ್ರಿಂದ ಅದನ್ನ ಹೆಚ್ಚು ಮಾನ್ಯ ಮಾಡಲಿಲ್ಲ ಇತಿಹಾಸಕಾರರು. ಈ ಇತ್ತೀಚೆಗೆ ಪುಸ್ತಕಗಳಲ್ಲಿ ಕೊಡಕ್ ಶುರು ಮಾಡಿದ್ರು. ನಾವೆಲ್ಲ ಓದುವಾಗ ಯಾವ ಘಟನೆಗಳು ಇಲ್ಲ. ಬಸವಣ್ಣವರು ಸುಮ್ಮನೆ ವಚನಗಳನ್ನ ಅಷ್ಟೇ ಕೊಡ್ತಿದ್ರು. ಆದ್ರಿಂದ ನಾವು ತಿಳ್ಕೋಬೇಕು, ವಚನಗಳು ಕೂಡ ಐತಿಹಾಸಿಕ ದಾಖಲೆಗಳೇ. ಅವನ್ನ ನಾವು ಅಷ್ಟು ಆ ಮಟ್ಟಕ್ಕೆ ಏರಿ ಅರ್ಥ ಮಾಡ್ಕೋಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.